ಈ ವಿಡಿಯೋದಲ್ಲಿ ನಾನು ನಿಮಗೆ ಯಾವ ರೀತಿ ಒಂದು ವೆಬ್ಸೈಟನ್ನು ಮತ್ತು ಡೊಮೈನನ್ನು ಲಿಂಕ್ ಮಾಡೋದು ಅಂತೇಳಿ ನಾನು ತೋರಿಸ್ತೇನೆ. ನೀವು ನಿಮ್ಮಷ್ಟಕ್ಕೆ ಯಾವ್ದಾದ್ರು ಒಂದು ವೆಬ್ಸೈಟ್ ಬಿಲ್ಡ್ ಮಾಡಿರ್ತೀರಿ, HTML CSS ಅನ್ನು ಯೂಸ್ ಮಾಡಿ ಅಥವಾ ಬೇರೆ ಯಾವುದಾದ್ರು ಟೆಕ್ನಾಲಜಿಯನ್ನು ಯೂಸ್ ಮಾಡಿ. ಆ ವೆಬ್ಸೈಟ್ ಯೂಶಲಿ ನಿಮ್ಮ ಲೋಕಲ್ ಹೋಸ್ಟಲ್ಲಿ ರನ್ ಆಗ್ತಿರ್ತದೆ. ಒಂದ್ಸರಿ ನೀವು ಯಾವ ರೀತಿ ಅದನ್ನು ರಿಲೀಸ್ ಮಾಡೋದು ಅಂತೇಳಿ ಕಲ್ತಾದ ನಂತರ, ಮೇ ಬಿ ನೆಟ್ಲಿಫೈ ಅಥವಾ ಯಾವ್ದಾದ್ರು ಒಂದು ಫ್ರೀ ಹೋಸ್ಟಿಂಗ್ ಪ್ಲಾಟ್ಫಾರ್ಮಿಗೆ ಹಾಕಿದ ನಂತರ ಇನ್ನು ನೆಕ್ಸ್ಟ್ ಸ್ಟೆಪ್ ಎಂತ ಅಂತೇಳಿ ಡೊಮೈನನ್ನು ಲಿಂಕ್ ಮಾಡೋದು. ಸೊ ಈ ಡೊಮೈನ್ ಅಂತೇಳಿದ್ರೆ ಎಂತ ಅಂತೇಳಿದ್ರೆ ಒಂದು ಅಡ್ರೆಸ್. ನಮಗೆ ಇಂಟರ್ನೆಟ್ಟಲ್ಲಿ ಯಾವುದಾದ್ರೂ ಒಂದು ಪರ್ಟಿಕ್ಯುಲರ್ ವೆಬ್ಸೈಟಿಗೆ ಹೋಗಬೇಕಿದ್ರೆ ಆ ಪರ್ಟಿಕ್ಯುಲರ್ ಡೊಮೈನನ್ನು ಎಂಟರ್ ಮಾಡಿದ ತಕ್ಷಣ ನಮಗೆ ಆ ಪರ್ಟಿಕ್ಯುಲರ್ ವೆಬ್ಸೈಟ್ ಸಿಗ್ತದೆ. ಸೊ ಯೂಶಲಿ ಈ ಪರ್ಟಿಕ್ಯುಲರ್ ಡೊಮೈನಿಗೆ ಒಂದು IP ಲಿಂಕ್ ಆಗಿರ್ತದೆ. ಸೊ ನಿಮಗೆ ಈಗ ಕಾಣುವಾಗ ಕಾಣೋದಿಲ್ಲ, ಅಂದರೆ ಎಂತಂದರೆ ಅದು ಜಸ್ಟ್ ಡೊಮೈನ್ ಕಾಣ್ತದೆ. ಈಗ ನನ್ನ ಡೊಮೈನ್ manjunathshanai.in, ನೀವು ಈ ಪರ್ಟಿಕ್ಯುಲರ್ ಡೊಮೈನನ್ನು ನೀವು ಕಾಣ್ತೀರಿ, ಬಟ್ ಇದು ಆ್ಯಕ್ಚುಲಿ ಒಂದು ಸರ್ವರಿಗೆ ಲಿಂಕ್ ಆಗಿ ಉಂಟು. ಆ ಪರ್ಟಿಕ್ಯುಲರ್ ಸರ್ವರಲ್ಲಿ ಒಂದು IP ಅಡ್ರೆಸ್ ಇರ್ತದೆ. ಆ IP ಅಡ್ರೆಸ್ ಉಂಟಲ್ಲ, ಅದು ಆ ಡೊಮೈನಿಗೆ ಲಿಂಕ್ ಆಗಿರೋದ್ರಿಂದ ನೀವೀಗ manjunathshanai.in ಗೆ ಹೋದ ತಕ್ಷಣ ನಿಮಗೆ ನನ್ನ ವೆಬ್ಸೈಟ್ ಕಾಣ್ತದೆ. ಇದು ಯಾವ ರೀತಿ ವರ್ಕ್ ಆಗ್ತದೆ ಅಂತ ಹೇಳಿದ್ರೆ, DNS ಅಂತೇಳಿ ಒಂದು ಕಾಂಪ್ಲೆಕ್ಸ್ ಸಿಸ್ಟಮ್ ಉಂಟು. ಈ ಸಿಸ್ಟಮ್ ಅನ್ನು ಯೂಸ್ ಮಾಡಿ ವರ್ಕ್ ಆಗ್ತದೆ. ನೀವು ಟೆನ್ಷನ್ ಮಾಡ್ಲಿಕ್ಕೆ ಹೋಗಬೇಡಿ, ಈ ವಿಡಿಯೋನ ಸ್ಟಾಪ್ ಸಹ ಮಾಡಬೇಡಿ, ಅಂದ್ರೆ DNS ಎಲ್ಲ ನಾನು ಕಲಿಸ್ತೇನೆ ಅಂತ. ನಾನು ನಿಮಗೆ ಸಿಂಪಲ್ ಆಗಿ 2 ಕಾನ್ಸೆಪ್ಟ್ ಅನ್ನು ಹೇಳ್ತೇನೆ. ಮೋಸ್ಟ್ ಪ್ರಾಬಬ್ಲಿ ನಿಮ್ಮ ಪಾಸಿಬಿಲಿಟಿ ಹೀಗೆ: ಒಂದಾದ್ರೆ ನಿಮ್ಮ ಹತ್ರ ಒಂದು IP ಅಡ್ರೆಸ್ ಇರ್ತದೆ, ನೀವು ರಿಲೀಸ್ ಮಾಡಿದ ನಂತರ ಆ ಪರ್ಟಿಕ್ಯುಲರ್ IP ಅಡ್ರೆಸ್ ಅನ್ನು ಡೊಮೈನಿಗೆ ಯಾವ ರೀತಿ ಲಿಂಕ್ ಮಾಡೋದು ಅಂತ ನಿಮಗೆ ಡೌಟ್ ಇರ್ತದೆ. ಅಥವಾ ನಿಮ್ಮ ಹತ್ರ ಒಂದು ಲಾಂಗ್ ಡೊಮೈನ್ ಇರ್ತದೆ. ಆ ಪರ್ಟಿಕ್ಯುಲರ್ ಡೊಮೈನ್, ಈಗ ನಮ್ಮ ನೆಟ್ಲಿಫೈ ಅಲ್ಲಿ ನೀವು ಯಾವ್ದಾದ್ರು ಒಂದು ವೆಬ್ಸೈಟ್ ರಿಲೀಸ್ ಮಾಡಿದ್ರೆ ಅವರು ಆಲ್ರೆಡಿ ಒಂದು ಡೊಮೈನ್ ಕೊಡ್ತಾರೆ. ಆ ಪರ್ಟಿಕ್ಯುಲರ್ ಡೊಮೈನ್ ಅನ್ನು ಯಾವ ರೀತಿ ನೀವು ನಿಮ್ಮ ಡೊಮೈನಿಗೆ ಲಿಂಕ್ ಮಾಡಬಹುದು ಅಂತ ಹೇಳಿ ಡೌಟ್ ಇರ್ತದೆ. ಸೊ ಅದರಿಂದ ಫಸ್ಟ್ ಒನ್ನಿಗೆ ನಾವು ಎ ರೆಕಾರ್ಡ್ ಅಂತೇಳಿ ಹೇಳ್ತೇವೆ, ಯಾವ ರೀತಿ ಒಂದು IP ಮತ್ತು ಡೊಮೈನ್ ಲಿಂಕ್ ಆಗುದು, ಮತ್ತೆ ಯಾವ ರೀತಿ ಒಂದು ಡೊಮೈನ್ ಅಂದ್ರೆ ಲಾಂಗ್ ಡೊಮೈನ್ ನಮ್ಮ ಮೇನ್ ಡೊಮೈನಿಗೆ ಲಿಂಕ್ ಮಾಡುದು ಉಂಟಲ್ಲ, ಅದನ್ನು CNAME ಅಂತೇಳಿ ಹೇಳ್ತೇವೆ. ಸೊ ಈ 2 ವಿಷಯಗಳನ್ನು ನೀವು ನೆನಪಿಟ್ರೆ ಆಯ್ತು. ಇಷ್ಟು ನೆನಪಾದ ನಂತರ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತೇನೆ ಯಾವ ರೀತಿ ಲಿಂಕ್ ಮಾಡ್ಬೋದು ಅಂತೇಳಿ. ಫಸ್ಟ್ ಆಫ್ ಆಲ್ ನೀವು ಈ GoDaddy ವೆಬ್ಸೈಟಿಗೆ ಹೋಗ್ಬೋದು. ಯಾವುದೇ ಬೇರೆ ವೆಬ್ಸೈಟಿಗೆ ಹೋದ್ರೂ ಸಹ ತೊಂದರೆ ಇಲ್ಲ. ನೇಮ್ ಚೀಪ್ ಮತ್ತೆ ಬೇರೆ ಬೇರೆ ಹಲವಾರು ರೀತಿಯ ವೆಬ್ಸೈಟ್ಗಳಿಂದ ಡೊಮೈನ್ ಅನ್ನು ಬೈ ಮಾಡ್ಬೋದು. ಯೂಶಲಿ ನಾನು ಒಂದರೆ GoDaddy ಅಥವಾ ನೇಮ್ ಚೀಪ್ ಎರಡನ್ನು ಪ್ರೆಫರ್ ಮಾಡ್ತಾರೆ. ನೆಕ್ಸ್ಟ್ ಇಲ್ಲಿ ನೀವು ನಿಮ್ಗೆ ಯಾವ್ದು ಡೊಮೈನ್ ಬೇಕೋ ಅದನ್ನು ಟೈಪ್ ಮಾಡಿ. ನಾನಿಲ್ಲಿ ಮೈ ಫೇವ್ ಡೊಮೈನ್ ಅಂತೇಳಿ ಹಾಕ್ತೇನೆ. ನೀವು ನಿಮ್ಮ ಹೆಸರಿದ್ದು ಡೊಮೈನ್, ನಿಮ್ಮ ಕ್ಲೈಂಟ್ ಇದು ಕಂಪನಿದು ಡೊಮೈನ್ ಯಾವ್ದು ಬೇಕಿದ್ರೆ ನೀವು ಹಾಕ್ಬೋದು. ಒಂದ್ಸರಿ ನೀವು ಹೀಗೆ ಸರ್ಚ್ ಮಾಡಿದ ನಂತರ ನಿಮ್ಗೆ ಇಲ್ಲಿ ಬರ್ತದೆ ಎಕ್ಸಾಕ್ಟ್ ಮ್ಯಾಚ್ myfavdomain.com. ಮತ್ತೆ ಬೇರೆ 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 ಆಪ್ಷನ್ಸ್ ಅವೈಲೇಬಲ್ ಇದೆ, .in, .shop, .clinic, ಹಲವಾರು ರೀತಿಯ ಪ್ರೈಸಿಂಗ್ ಸಹ ಇವರಿಗೆ ಅವೈಲೇಬಲ್ ಇದೆ. GoDaddy ಅವರು ಆಫರ್ ಮಾಡ್ತಾರೆ, ಇವನ್ ನೇಮ್ ಚಿಪ್ ಸಹ ಆಫರ್ ಮಾಡ್ತಾರೆ. ಸೊ ಒಂದ್ಸರಿ ಆದ ನಂತರ ಇದನ್ನು ಹೀಗೆ ಆ್ಯಡ್ ಟು ಕಾರ್ಟ್ ಅಂತೇಳಿ ಕೊಟ್ಟಾದ ತಕ್ಷಣ ನೆಕ್ಸ್ಟ್ ನೀವು ಅದನ್ನು ಬೈ ಮಾಡ್ಬೋದು. ನಿಮ್ಮ UPI ಅಥವಾ ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ ಯಾವುದು ಬೇಕಿದ್ರೆ ಯೂಸ್ ಮಾಡಿ ನಿಮಗೆ ಬೈ ಮಾಡ್ಲಿಕ್ಕೆ ಆಗ್ತದೆ. ಒಂದ್ಸರಿ ಬೈ ಆದ ನಂತರ ಡೊಮೈನನ್ನು ನೀವು ನಿಮ್ಮ GoDaddyದು ಇಲ್ಲಿ ಲಾಗಿನ್ ಎಲ್ಲ ಕೇಳ್ತದೆ. ಒಂದ್ಸರಿ ನೀವು ಇಲ್ಲಿ ಲಾಗಿನ್ ಆಗಿ ನೆಕ್ಸ್ಟ್ ಮೈ ಪ್ರಾಡಕ್ಟ್ಸಿಗೆ ಕ್ಲಿಕ್ ಕೊಟ್ಟ ತಕ್ಷಣ ಅದು GoDaddyದು ಪ್ಯಾನಲ್ ಕರ್ಕೊಂಡು ಹೋಗ್ತದೆ ನಿಮಗೆ. ಈ ಪರ್ಟಿಕ್ಯುಲರ್ ಪ್ಯಾನಲಲ್ಲಿ ತುಂಬ ಚೇಂಜಸ್ ಆಗ್ತಾ ಇರ್ತವೆ. ನೀವು ನಿಮ್ಮ ಡೊಮೈನಿಗೆ ಹೀಗೆ ಮಾಡಿ ಬಂದು ಇಲ್ಲಿ ನಾನು ಇದನ್ನು ಕ್ಲಿಯರ್ ಮಾಡ್ತೇನೆ. ಓಕೆ, ಇಲ್ಲಿ ಬಂದು ನಿಮಗೆ DNS ಅಂತೇಳಿ ಕಾಣ್ತದೆ. ಈ ಪರ್ಟಿಕ್ಯುಲರ್ DNSಗೆ ನೀವು ಕ್ಲಿಕ್ ಕೊಟ್ಟ ತಕ್ಷಣ ನಿಮಗೆ ಈ ಪರ್ಟಿಕ್ಯುಲರ್ ಡೊಮೈನ್ ಇದು DNS ಅನ್ನು ಅಪ್ಡೇಟ್ ಮಾಡ್ಲಿಕ್ಕೆ ಆಗ್ತದೆ. ಸೊ ನಾನು ಆಗ ಹೇಳಿದಾಗೆ ಒಂದಾರೆ ಎ ರೆಕಾರ್ಡ್ ಇಲ್ಲಾಂದ್ರೆ CNAME ಎರಡರಲ್ಲಿ ಒಂದು ಇರ್ತದೆ. ಆ ರೆಕಾರ್ಡನ್ನು ನೀವು ಇಲ್ಲಿ ಬಂದು ಹಾಕ್ಲಿಕ್ಕೆ ಆಗ್ತದೆ. ಇಲ್ಲಿ ಕ್ಲಿಕ್ ಕೊಟ್ಟೆ, ನಾನು ಇಲ್ಲಿ ಎ ರೆಕಾರ್ಡ್ ಅಂತೇಳಿ ಕ್ಲಿಕ್ ಕೊಟ್ಟೆ. ಎ ರೆಕಾರ್ಡ್ ಅಂತ ಕ್ಲಿಕ್ ಕೊಟ್ಟ ತಕ್ಷಣ ನೇಮ್ ಕೇಳ್ತದೆ. ನೇಮ್ ಅಂತೇಳಿದ್ರೆ ಎಂತ, ಈಗ ನಿಮ್ಮ ಡೊಮೈನಲ್ಲಿ ಬೇರೆ ಯಾವುದಾದ್ರು ಈಗ ಸಬ್ ಡೊಮೈನ್ ಬೇಕಿದ್ರೆ ನೀವು ಇಲ್ಲಿ ಸಬ್ ಡೊಮೈನ್ ಇದು ನೇಮ್ ಹಾಕ್ಬೋದು. ಇಲ್ಲದಿದ್ರೆ ನೀವು ಜಸ್ಟ್ ಅಂತೇಳಿ ಹಾಕಿದ ತಕ್ಷಣ ಅದು ನಿಮ್ಮ ಮೇನ್ ಡೊಮೈನೇ ಆಗಿರ್ತದೆ. ಅಂದರೆ ಈಗ manjunathshanai.in ಅಂತೇಳಿ ಬೇಕಿದ್ರೆ ನನಗೆ ಇಲ್ಲಿ ನಾನು ಅಂತ ಹಾಕಿದ್ರೆ ಆಯಿತು. ಬಟ್ ಜಸ್ಟ್ ಇನ್ ಕೇಸ್ ನನಗೆ ಮೇ ಬಿ courses.manjunathshanai ಬೇಕಿದ್ರೆ ನಾನು ಇಲ್ಲಿ ಕೋರ್ಸಸ್ ಅಂತೇಳಿ ಟೈಪ್ ಮಾಡ್ತೇನೆ. ನೆಕ್ಸ್ಟ್ manjunathshanai ಬೈ ಡಿಫಾಲ್ಟ್ ಬರ್ತದೆ. ಇಲ್ಲಿ ನನಗೆ IP ಅಡ್ರೆಸ್ ಹಾಕಬೇಕು. ನಿಮ್ಮ ಹತ್ರ IP ಅಡ್ರೆಸ್ ಸಿಕ್ಕಿದ್ರೆ ಆ IP ಅಡ್ರೆಸ್ಸನ್ನು ಇಲ್ಲಿ ಹಾಕಿದ್ರೆ ಆಯಿತು. ಇಲ್ಲದಿದ್ದರೆ ನಮ್ಮ ಕೇಸಲ್ಲಿ ನಾವಿಲ್ಲಿ CNAME ಅನ್ನು ಯೂಸ್ ಮಾಡ್ತೇವೆ. ಸೊ CNAME ಅನ್ನು ಕ್ಲಿಕ್ ಕೊಟ್ಟು ಇಲ್ಲಿ ಕೋರ್ಸಸ್ ಅಂತೇಳಿ ಹಾಕ್ತಿದ್ದೇನೆ. ಇಲ್ಲಿ ಒಂದು ಡೊಮೈನ್ ನೇಮ್ ಹಾಕಲಿಕ್ಕೆ ಅಟ್ ದ ಮೂಮೆಂಟ್ ವ್ಯಾಲ್ಯೂ ಅಲ್ಲಿ ಇಷ್ಟು ಹಾಕಿ ಇಲ್ಲಿ ಸೇವ್ ಕೊಟ್ಟ ತಕ್ಷಣ ನಿಮಗೆ ಆಕ್ಸೆಸ್ ಸಿಗ್ತದೆ. ಸೊ ವ್ಯಾರಸ್ ನೀವೀಗ ನೆಟ್ಲಿಫೈಗೆ ಬಂದರೆ, ನೆಟ್ಲಿಫೈಯಲ್ಲಿ ನಾನು ರೀಸೆಂಟ್ಲಿ ಇಂಜಿನಿಯರಿಂಗ್ ಇನ್ ಕನ್ನಡ ಚಾನಲಲ್ಲಿ ಈ ಪರ್ಟಿಕ್ಯುಲರ್ ವೆಬ್ಸೈಟನ್ನು ರಿಲೀಸ್ ಮಾಡಿದ್ದೆ. ಇಲ್ಲಿ ನಾವಿಲ್ಲಿ ಡೊಮೈನ್ ಮ್ಯಾನೇಜ್ಮೆಂಟಿಗೆ ಹೋದ ತಕ್ಷಣ ಇಲ್ಲಿ ಆ್ಯಡ್ ಡೊಮೈನ್ ಅಂತೇಳಿ ಆಪ್ಷನ್ ಉಂಟು. ಇಷ್ಟು ಕೊಟ್ಟ ತಕ್ಷಣ ನಾನಿಲ್ಲಿ manjunathshanai.in ಅಂತೇಳಿ ಕೊಡ್ತಿದ್ದೇನೆ, ವೆರಿಫೈ ಅಂತ ಕೊಡ್ತಿದ್ದೇನೆ. ಇಟ್ ಈಸ್ ಆಲ್ರೆಡಿ ರಿಜಿಸ್ಟರ್ಡ್ ಬಟ್ ನಾಟ್ ಥ್ರೂ ನೆಟ್ಲಿಫೈ ಅಂತೇಳಿ ಬರ್ತಾ ಉಂಟು. ಆ್ಯಡ್ ಡೊಮೈನ್ ಅಂತೇಳಿ ಕ್ಲಿಕ್ ಕೊಡ್ತಿದ್ದೇನೆ. ಇಷ್ಟು ಕೊಟ್ಟ ತಕ್ಷಣ ಅದು ನಮಗೆ ಅವೈಟಿಂಗ್ ಎಕ್ಸ್ಟರ್ನಲ್ DNS ಕಾನ್ಫಿಗರೇಷನ್ ಅಂತ ಕೇಳ್ತಾ ಉಂಟು. ಇಲ್ಲಿ ಕ್ಲಿಕ್ ಕೊಟ್ಟ ತಕ್ಷಣ ನನಗೆ ಅದು ಹೇಳ್ತಾ ಉಂಟು ನೋಡಿ, www.cname wanderlust netlify.com ಅಂತೇಳಿ ಉಂಟು. ಸೊ ನಾನು ಈ ಪರ್ಟಿಕ್ಯುಲರ್ ಅಡ್ರೆಸ್ಸನ್ನು ನಾನು ಕಾಪಿ ಮಾಡಿ
Ctrl+C ಅಂತ ಇಲ್ಲಿ ಒತ್ತಿ ಕಾಪಿ ಮಾಡಿ ಇಲ್ಲಿ ಸಿ ನೇಮ್ ಅಂತೇಳಿ ಹಾಕಿ ಇಲ್ಲಿ ಕೋರ್ಸಸ್ ಅಥವಾ ನೀವು ಅಂತೇಳಿ ಹಾಕಿದ್ರೆ ನಿಮ್ಮ ಮೇನ್ ಡೊಮೇನಿಗೆ ಬರ್ತದೆ. ಇಲ್ಲಿ ಹಾಕಿ ವ್ಯಾಲ್ಯೂಗೆ ಹಾಕಿ ನಾನು ಸೇವ್ ಅಂತೇಳಿ ಕೊಟ್ಟ ತಕ್ಷಣ ವಿದಿನ್ ಫ್ಯೂ ಮಿನಿಟ್ಸ್ ಅದು ಅಪ್ಡೇಟ್ ಆಗ್ತದೆ. ಕೆಲವು 1-2 hours ಆಗ್ಬೋದು ಅಪ್ಡೇಟ್ ಆಗಲಿಕ್ಕೆ. ಸೊ ಅದರಿಂದ ವರ್ಕ್ ಆಗಲಿಲ್ಲ ಅಂತೇಳಿ ನೀವು ಥಿಂಕ್ ಮಾಡಬೇಡಿ. ಮೋಸ್ಟ್ ಆಫ್ ದ ಟೈಮ್ ನೀವೊಂದು ಹಾಕಿ 5-10 ಮಿನಿಟ್ಸಲ್ಲಿ ಆಗ್ತದೆ. ನೀವು ಬೇರೆ ಬ್ರೌಸರಿಗೆ ಹೋಗಬೇಕು ಕೆಲವು ಸರಿ ನಿಮಗೆ ಟೆಸ್ಟ್ ಮಾಡಲಿಕ್ಕೆ. ಎಂತಕಂದರೆ ನೀವು ಪದೇ ನೀವು ಇಲ್ಲಿ ಬಂದು ನಿಮ್ಮ ಬ್ರೌಸರಲ್ಲಿ ನೀವು ಟೆಸ್ಟ್ ಮಾಡಿದರೆ ಅವಾಗ ಓಲ್ಡ್ ರೆಕಾರ್ಡ್ ಎಲ್ಲ ಕಾಣಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ಹಾಗೆ ನೀವು ಫ್ರೆಂಡ್ಸ್ ಇದು ಮೊಬೈಲ್ ಅಥವಾ ಯಾರಿಗಾದ್ರೂ ಹೇಳಿದ್ರೆ ಅವ್ರು ನಿಮಗೆ ಹೇಳ್ತಾರೆ ಅಟ್ ದ ಮೊಮೆಂಟ್ ಕರೆಂಟ್ಲಿ ಅಪ್ಡೇಟ್ ಆಯ್ತಾ ಅದಿಲ್ವಾ ಅಂತೇಳಿ. ಈ ರೀತಿ ನಿಮಗೆ ತುಂಬ ಸುಲಭದಲ್ಲಿ ಡೊಮೈನ್ ಅನ್ನು ಅಪ್ಡೇಟ್ ಮಾಡ್ಲಿಕ್ಕೆ ಆಗ್ತದೆ. ಜಸ್ಟ್ ನೀವು GoDaddy ಅಥವಾ ನೇಮ್ಚೀಪಿಗೆ ಹೋಗಿ ಜಸ್ಟ್ 2 ವಿಷಯ ನೆನಪಿಟ್ಕೊಳ್ಬೇಕಾಗ್ತದೆ. ಇಲ್ಲಿ DNS ರೆಕಾರ್ಡನ್ನು ನೀವು ಎಡಿಟ್ ಮಾಡಬೇಕು, ಮತ್ತು ಒಂದು ಸಿ ನೇಮ್, ನೆಕ್ಸ್ಟ್ ಇನ್ನೊಂದು ಎ ರೆಕಾರ್ಡ್. ಯೂಶಲಿ IP ಅಡ್ರೆಸ್ ಸಿಕ್ಕಿದ್ರೆ ಎ ರೆಕಾರ್ಡ್ ಹಾಕೋದು, ಕೋರ್ಸಸ್ ಅಂತೇಳಿ ಹಾಕಿ ಇಲ್ಲಿ ವ್ಯಾಲ್ಯೂ ಅಲ್ಲಿ ಇಲ್ಲಿ 192 ಸಮಥಿಂಗ್ ಅಂತೇಳಿ ನಿಮಗೆ IP ಅಡ್ರೆಸ್ ಇರ್ತದೆ. ಯೂಶಲಿ ಬೇರೆ IP ಅಡ್ರೆಸ್ ಇರ್ಬೋದು, ಬಟ್ ನಿಮಗೆ ನೆಟ್ಲಿಫೈಯಲ್ಲಿ ಬೇಕಿದ್ರೆ ನೀವು ಇಲ್ಲಿ ಸಿ ನೇಮ್ ಅಂತೇಳಿ ಕೊಟ್ಟು ನೀವು ನೆಟ್ಲಿಫೈಗೆ ಇಲ್ಲಿ ಹೋಗಿ ಒಂದ್ಸರಿ ನಿಮ್ಮ ಡೊಮೈನಲ್ಲೆಲ್ಲ ಆ್ಯಡ್ ಮಾಡಿ ಅವೈಟಿಂಗ್ ಎಕ್ಸ್ಟರ್ನಲ್ DNS ಅಂತ ಕೊಟ್ಟ ತಕ್ಷಣ ಇಲ್ಲಿ ನಿಮಗೆ ಇಮಿಡಿಯೇಟ್ಲಿ ಹೇಳ್ತದೆ ಅದು ಯಾವ ರೀತಿ ಸಬ್ ಡೊಮೈನನ್ನು ಯೂಸ್ ಮಾಡಿ ನಿಮಗೆ ಅಪ್ಡೇಟ್ ಮಾಡ್ಲಿಕ್ಕೆ ಆಗ್ತದೆ ಅಂತ. ಸೊ ಈ ರೀತಿ ನಿಮಗೆ ವೆಬ್ಸೈಟ್ ಮತ್ತೆ ಡೊಮೈನನ್ನು ಲಿಂಕ್ ಮಾಡ್ಲಿಕ್ಕೆ ಆಗ್ತದೆ. ಟೆನ್ಷನ್ ಮಾಡ್ಲಿಕ್ಕೆ ಹೋಗಬೇಡಿ. ಮೋಸ್ಟ್ ಆಫ್ ದ ಟೈಮ್ ನಿಮಗೆ ಒಂದಾದ್ರೂ IP ಇರ್ತದೆ ಅಥವಾ ಯಾವ್ದಾದ್ರು ಒಂದು ಸಬ್ ಡೊಮೈನ್ ಇರ್ತದೆ ಲಾಂಗ್ ನೇಮ್ ಇದು. ಸೊ ಅದರಿಂದ ಅದೆರಡನ್ನು ಲಿಂಕ್ ಮಾಡೋದು ಒಂದಾರೆ ಎ ರೆಕಾರ್ಡ್ ಅಥವಾ ಸಿ ನೇಮ್ ಅನ್ನು ಯೂಸ್ ಮಾಡಿ ತುಂಬ ಸುಲಭದಲ್ಲಿ ಮಾಡ್ಲಿಕ್ಕೆ ಆಗ್ತದೆ. ಸೊ ಈ ವಿಡಿಯೋದಲ್ಲಿ ಇಷ್ಟೇ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಲಿಕ್ಕೆ ಮರಿಬೇಡಿ. ಈ ವಿಡಿಯೋಗೆ ಎಂಥ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ಮತ್ತು ನನ್ನ ಇನ್ಸ್ಟಾಗ್ರಾಮಿಗೆ ಹೋಗಿ ನನ್ನ ಇನ್ಸ್ಟಾಗ್ರಾಮನ್ನು ಫಾಲೋ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.